ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಅಜ್ಜಿ ಪಿಂಡ ಏನ್ ಗುರು ಇದು ಟ್ರೆಂಡು, ಒಂದಾದ್ಮೇಲೆ ಒಂದು ಬತ್ತನೆ ಇದಾವೆಲ್ಲ ನ್ಯೂಸ್ಗಳು. ಇವಾಗ ಚಾಲ್ದಂತೂ ಮುಗಿದಿದ್ದಾಯ್ತು. ಇವಾಗೆಲ್ಲ ಸೀನ್ ಎಲ್ಲ ಕತೆ ಎಲ್ಲರಿಗೂ ಪಸರಾಗಿ ಮ್ಯಾಟ್ರ್ ಎಲ್ಲ ಗೊತ್ತಾಗ್ತದಂಗೆ ಇಬ್ರಿಬ್ರು ಸ್ಟೋರಿಗಳನ್ನ ಹಾಕೊಂಡು ಇವಾಗ ಅವ್ರವ್ರಿಗೆ ಉತ್ತರ ಕೊಟ್ಕೊಂಡಂಗೆ ಆಗೈತೆ ಇಲ್ಲಿ ಫ್ಯಾನ್ಸ್ಗಳಿಗೆ. ಈ ಕಡೆಯಿಂದ ಈ ಕಡೆ ಮನೀಶ್ ಪಾಂಡೆ ಅವ್ರದ್ದು, ಈ ಕಡೆ ಇನ್ನೂ ಒಂದು ಕಡೆಯಿಂದ ಇವಾಗ ಬಾಂಬು ಸ್ಟಾರ್ಟ್ ಆಗಿದೆ. ಮನೀಶ್ ಪಾಂಡೆ ಅವರು ಕೂಡ ಬಿಟ್ಬಿಟ್ಟಿದ್ದಾರಂತೆ. ಮನೀಶ್ ಪಾಂಡೆ ಅವರು ಕೂಡ ಡೈವರ್ಸ್ ತಗೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ರಂತೆ. ಅಂತೆ ಪಂತೆ ಕಂತೆಗಳು, ಸ್ಪೆಕ್ಯುಲೇಷನ್ಸ್ಗಳು ಅದು ಇದು ಎಲ್ಲ ಹರಿದಾಡ್ತಿದೆ. ಇವಾಗ ಅವರು ಏನೋ ಫ್ಯಾನ್ಸ್ಗಳಿಗೆ ಅವ್ರಿಗೇನೋ ಅಷ್ಟೊಂದು ಫಾಲೋಯಿಂಗ್ ಏನು ಇವಾಗ ರೀಸೆಂಟಾಗಿ ಏನಿಲ್ಲ. ಮುಂಚೆ ಇದ್ದಷ್ಟು ಫಾಲೋಯಿಂಗ್ ಏನೋ ರೀಸೆಂಟಾಗಿಲ್ಲ. ಚಹಲಿ ಇವಾಗ ಸ್ವಲ್ಪ ಬೂಮಲ್ಲಿದ್ರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಟ್ರೆಂಡ್ ಆಯಿತು. ಯಾರೇ ಆಗಲಿ ಗುರು, ಸ್ವಲ್ಪ ಬೂಮಲ್ಲಿರೋರ್ಗೂ ಅಷ್ಟೇ ಜಾಸ್ತಿ ಸುದ್ದಿ ಆಗೋವಂಥದ್ದು. ಇವಾಗ ಮನೀಶ್ ಪಾಂಡೆ ತೊಗೊಂತವ್ರೆ ಇವಾಗ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಒಂಥರ ಫೇಮಸ್ಸು, ಆಲ್ ಓವರ್ ಇಂಡಿಯಾನೇ ಫೇಮಸ್ಸು. ಬಟ್ ಪರ್ಫಾರ್ಮೆನ್ಸ್ ಅನ್ನೋ ವಿಚಾರಕ್ಕೆ ಬಂತು ಅಂದರೆ ಅಂಥ ಮಟ್ಟಿಗೆ ಇಲ್ಲ ಅವರು. ಬಟ್ ಆದರೂ ಪರ್ಫಾರ್ಮೆನ್ಸ್ನ ಇದಕ್ಕೂ ಕೂಡ ರಿಲೇಟ್ ಮಾಡೋದಕ್ಕಾಗೋದಿಲ್ಲ. ನಾವು ಇವಾಗ ಬರ್ತಿರುವಂಥ ಅಪ್ಡೇಟ್ ಒಂಥರ ಕಾಮಿಡಿ ಅನ್ನಿಸ್ತಿದೆ, ಸೀರಿಯಸ್ ಇದೆ. ಯಾರು ಗುರುದು ಟ್ರೆಂಡು ಇದೇನು ಡೈವರ್ಸ್ ತೊಗೊಂಡು ಟ್ರೆಂಡ್ ಶುರುವಾಗಾಯ್ತಾ? ಕ್ರಿಕೆಟರ್ಸ್ ಎಲ್ಲರೂ ಏನಾಗ್ತದೆ ಸೀನು, ಅವರ ವೈಫು ಆಶ್ರಿತಾ ಶೆಟ್ಟಿ 2019 ಮದುವೆ ಆಗಿದ್ದು ಮನೀಶ್ ಪಾಂಡೆಗೆ. ಇವಾಗ ಇವ್ರೇನು ಮಾಡಿದ್ರು ಅಂತಂದರೆ, ಇವರು ಅನ್ಫಾಲೋ ಮಾಡಿದ್ರಂತೆ, ಅವರು ಅನ್ಫಾಲೋ ಮಾಡಿದ್ರಂತೆ. ಈ ಟ್ರೆಂಡ್ ಎಲ್ಲಿ ಸ್ಟಾರ್ಟ್ ಆಗ್ತಿದೆ ಅಂತಂದರೆ, ಇನ್ಸ್ಟಾಗ್ರಾಮಲ್ಲಿ ಅನ್ಫಾಲೋ ಮಾಡೋದ್ರ ಮೂಲಕ ಈ ಟ್ರೆಂಡ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಚಾಲ್ ಮತ್ತು ಧನಂಜಯ ವಿಚಾರದಲ್ಲೂ ಕೂಡ ಅಲ್ಲೇನೇ ಆಗಿದ್ದು, ಅಲ್ಲಿಂದನೇ ಎಲ್ಲರೂ ಕೂಡ ರೆಕ್ಟಿಫೈ ಮಾಡಿದ್ದು ಏನೋ ಆಗ್ತಿದೆ, ಏನೋ ಆಗಿದೆ ಅಂತ. ಆ್ಯಂಡ್ ಪೋಸ್ಟ್ಗಳನ್ನೆಲ್ಲ, ಅವರ ರಿಲೇಟೆಡ್ ಪೋಸ್ಟ್ಗಳನ್ನೆಲ್ಲ ಇವರು ಡಿಲೀಟ್ ಮಾಡೋದು, ಇವ್ರ ರಿಲೇಟೆಡ್ ಪೋಸ್ಟ್ನ ಅವರು ಡಿಲೀಟ್ ಮಾಡೋದು, ವೆಡ್ಡಿಂಗ್ ಪೋಸ್ಟ್ಗಳನ್ನ ಡಿಲೀಟ್ ಮಾಡೋದು. ಈ ಕಡೆ ಮನೀಶ್ ಪಾಂಡೆನೂ ಮಾಡಿದಾರಂತೆ, ಈ ಕಡೆ ಆಶ್ರಿತಾ ಶೆಟ್ಟಿನೂ ಮಾಡಿದ್ದಾರೆ, ಈ ಕಡೆ ಯೂಸಿ ಚಾಲು ಮಾಡಿದರೆ, ಧನಂಜಯನೂ ಮಾಡಿದರೆ. ಈ ಕಡೆ ಇವರು ಕೂಡ ಡಿಲೀಟ್ ಮಾಡಿರೋದ್ರಿಂದ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಫ್ಯಾನ್ಸ್ಗಳಿಗೆ. ಇವರು ಕೂಡ ಅಪಾರ್ಟ್ ವೇ ಆಗ್ತಾ ಇದ್ದಾರಾ, ಇವರು ಕೂಡ ಸಪ್ರೇಟ್ ಆಗ್ತಾ ಇದ್ದಾರಾ, ಅದು ಇದು ಅಂತೆಲ್ಲ. ಬಟ್ ನನಗೊಂದು ಕ್ವಶನ್ ಏನೋ ಗೊತ್ತಾ ಮಗ, ಇದು ಯಾವ ಮಗ ಮಾಡ್ತಾವನೆ ಅಂತ ಕೂತ್ಕೊಂಡು ಸರ್ಚ್ ಮಾಡ್ತಾರಲ್ಲ. ಇಬ್ಬರು ಪ್ರೊಫೈಲ್ನ ಹೋಗ್ಬಿಟ್ಟು ಗಂಡ ಹೆಂಡ್ತಿ ಇರೋವಂಥ ಪ್ರೊಫೈಲ್ನ, ಮದುವೆ ಆಗಿರೋವಂಥ ಪ್ರೊಫೈಲ್ನ, ಕಪಲ್ಸು, ಸೆಲೆಬ್ರಿಟಿ ಕಪಲ್ಸ್ಗಳ ಪ್ರೊಫೈಲ್ನ ಹೋಗ್ಬಿಟ್ಟು ದಿನಾ ಚೆಕ್ ಮಾಡೋದಿದೆಯಲ್ಲ. ಇಲ್ಲ ಇವರು ಅವ್ರನ್ನ ಫಾಲೋ ಮಾಡ್ತಾರೋ, ಅವ್ರು ಇವ್ರನ್ನ ಫಾಲೋ ಮಾಡ್ತಾರೋ ಅನ್ನೋ ಥರ ಸರ್ಚ್ ಮಾಡೋದಿದೆಯಲ್ಲ ಗುರು, ಇದು ಯಾವ ಮಗ ಮಾಡ್ತಾವನೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲಿಂದನೇ ಟ್ರೆಂಡು ಸ್ಟಾರ್ಟ್ ಆಗ್ತಿರೋದು. ಸೊ ಒಂಥರ ಚೆನ್ನಾಗಿದ್ರು ಕೂಡ ಕಿತಾಕ್ಸ್ಬಿಡ್ತಾರೆ, ಹೆಂಗೇನೆ ಏನೋ ಸಪ್ರೇಷನ್ ಮಾಡಿಸ್ಬಿಡ್ತಾರೆ. ಒಟ್ಟಲ್ಲಿ ಅವ್ರು ಇವ್ರನ್ನ ಫಾಲೋ ಮಾಡ್ತಿಲ್ಲ, ಇವ್ರು ಅವ್ರನ್ನ ಫಾಲೋ ಮಾಡ್ತಿಲ್ಲ. ಆಶ್ರಿತಾ ಶೆಟ್ಟಿ ಏನಿದ್ದಾರೆ ಅವರು ಸೂರ್ಯಕುಮಾರ್ ಯಾದವ್ರನ್ನ ಫಾಲೋ ಮಾಡ್ತಾರೆ, ಇನ್ನೂ ಸ್ವಲ್ಪ ಕ್ರಿಕೆಟರ್ಸ್ನ ಫಾಲೋ ಮಾಡ್ತಾ ಇದ್ದಾರೆ. ಬಟ್ ಅವರು ಮನೀಶ್ ಪಾಂಡೆನ ಫಾಲೋ ಮಾಡ್ತಾ ಇಲ್ಲ. ಆ್ಯಂಡ್ ಮನೀಶ್ ಪಾಂಡೆ ಕೂಡ ಅವ್ರನ್ನ ಫಾಲೋ ಮಾಡ್ತಿಲ್ಲ. ಆ್ಯಂಡ್ ಪೋಸ್ಟ್ಗಳನ್ನೆಲ್ಲ ಡಿಲೀಟ್ ಮಾಡಿರೋದ್ರಿಂದ ಸಪ್ರೇಟ್ ಆಗಿದ್ದಾರೆ ಅನ್ನೋ ರಿಲೇಟೆಡು ಸಿಕ್ಕಾಪಟ್ಟೆ ಚರ್ಚೆಗಳಂತೂ ನಡೀತಾ ಇದೆ. ಅವ್ರು ಸಪ್ರೇಟ್ ಆಗಿದ್ದಾರೋ ಬಿಟ್ಟಿರೋ, ಒಟ್ಟಿನಲ್ಲಿ ಇವಾಗ ಬರ್ತಿರೋ ಅಪ್ಡೇಟ್ ಏನು ಅಂದರೆ ಅವರು ಒಟ್ಟಿಗೆ ಇಲ್ಲ ಅನ್ನೋ ಥರ ರಿಪೋರ್ಟ್ಸ್ಗಳೆಲ್ಲ ಇವಾಗ ಬರ್ತಾ ಇದೆ. ಆಫ್ಟರ್ ಯೂಸಿ ಚಾಲ್ ಈ ಕಡೆ ಇವಾಗ ಶಿಫ್ಟ್ ಆಗಿ ಹೋಗ್ಬಿಟ್ಟಿದೆ. ಯೂಸಿ ಚಾಲ್ದು ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಒಂದು ರೇಂಜಿಗೆ, ಇವರು ಕೂಡ ಒಂದು ರೇಂಜಿಗೆ ಮಾತಾಡಿದ್ದಾರೆ. ಒಟ್ಟಲ್ಲಿ ಸಪ್ರೇಟ್ ಆಗೋದಂತೂ ಪಕ್ಕ ಅನ್ನೋ ಥರನೇ ಅಲ್ಲಿ ಇಬ್ಬರು ಕೂಡ ಮಾತುಕತೆ ಮಾಡ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋದ್ರ ಮೂಲಕ ಫ್ಯಾನ್ಸ್ಗಳಿಗೆ ತಿಳಿಸಿದ್ದಾರೆ, ನಾನು ಯಾರಿಗೂ ಏನು ಜಡ್ಜ್ಮೆಂಟ್ ಕೊಡಬೇಕಾಗಿಲ್ಲ, ಅದು ಇದು ಅಂತ ಹೇಳಿದ್ರೆ. ಆ್ಯಂಡ್ ನೀವೆಲ್ಲ ಆರಾಮಾಗಿರಿ, ಜಾಸ್ತಿ ಓವರ್ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ಅಂತ ಚಾಲು ಕೂಡ ಪೋಸ್ಟ್ ಹಾಕಿದ್ದಾರೆ. ಆ್ಯಂಡ್ ನಾನು ಒಬ್ಬ ಸನ್ ಆಗಿರೋದಕ್ಕೆ ಇಷ್ಟಪಡ್ತೀನಿ, ಒಬ್ಬ ಬ್ರದರ್ ಆಗಿರೋದಕ್ಕೆ ಇಷ್ಟಪಡ್ತೀನಿ, ಒಬ್ಬ ಫ್ರೆಂಡ್ ಆಗಿರೋದಕ್ಕೆ ಇಷ್ಟಪಡ್ತೀನಿ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನೋ ಥರ ಪೋಸ್ಟ್ನ ಹಾಕಿ ಹಸ್ಬೆಂಡ್ ಆಗಲ್ಲ ಅನ್ನೋ ಥರನೇ ಹಾಕೊಂಡಿರೋದು. ಸೊ ನಮಗೆ ಕ್ಲಾರಿಟಿ ಸಿಕ್ಕಿದೆ ಅಲ್ಲಿ. ಆ ಮ್ಯಾಟ್ರು ಎಲ್ಲ ಬಿಡಾಕ್ತಾ ಇದ್ದಂಗೆ ಈ ಕಡೆ ಇನ್ನೂ ಒಂದು ಮ್ಯಾಟ್ರಿಗೆ ಟರ್ನ್ ಆಗಿ ಹೋಗ್ಬಿಡ್ತು. ಸೊ ಒಂದು ಬಿಡ್ತಾ ಇದ್ದಂಗೆ ಇನ್ನೊಂದು ಸ್ಟಾರ್ಟ್ ಆಗಿದೆ. ಇವಾಗ ಮನೀಶ್ ಪಾಂಡೆ ಅವರು ಕ್ಲಾರಿಟಿ ಏನು ಕೊಡಲ್ಲ ಅಂತ ಕಾಣ್ತದೆ, ತಲೆಯೆಲ್ಲ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಸುಮ್ಮನೆ ಇರ್ತಾರೆ ಅವರು. ಇನ್ಫ್ಯಾಕ್ಟ್ ಯಾರನ್ನೂ ಕೂಡ ಫಾಲೋ ಮಾಡ್ತಿಲ್ಲ ಮನೀಶ್ ಪಾಂಡೆ ಅವರು. ಇವ್ರದ್ದು ಬಿಡಿ, ಇವ್ರು ಯಾರೋ ಫಾಲೋ ಮಾಡ್ತಿಲ್ಲ. ಓಕೆ, ಆ ಕಡೆಯಿಂದ ಬೇರೆ ಕ್ರಿಕೆಟರ್ಸ್ನ ಫಾಲೋ ಮಾಡ್ತಾರೆ, ಅವ್ರು ಇವ್ರನ್ನ ಫಾಲೋ ಮಾಡಬೇಕು ತಾನೆ. ಬೇರೆ ಕ್ರಿಕೆಟರ್ಸ್ನ ಫಾಲೋ ಮಾಡಿಬಿಟ್ಟು ಇವರಿಗೆ ಫಾಲೋ ಮಾಡಿಲ್ಲ ಅಂತಾರೆ, ಹೆಂಗಿದು ರಿಲೇಷನ್ಶಿಪ್ಪು ಅಂತ ಡೌಟ್ ಎಲ್ಲರಿಗೂ ಬಂದೇ ಬರುತ್ತೆ. ಇವರೇನೋ ಯಾರನ್ನೂ ಫಾಲೋ ಮಾಡ್ತಿಲ್ಲ, ಬಿಟ್ಟಾಕಿ. ಆ್ಯಂಡ್ ಪೋಸ್ಟ್ಗಳೆಲ್ಲ ಇವರು ಹಾಕಿದ್ರು, ಇವರು ಎಲ್ಲ ಡಿಲೀಟ್ ಮಾಡಿದ್ದಾರೆ ಪೋಸ್ಟ್ಗಳನ್ನ. ಸೊ ಎಲ್ಲ ಒಂಥರ ಏನೋ ಕ್ರಿಯೇಟ್ ಆಗುತ್ತೆ ಫ್ಯಾನ್ಸ್ಗಳ ತಲೆಯಲ್ಲಿ. ಏನು ಗುರು ಹಿಂಗೆ ಮಾಡ್ಕೊಂತ ಇದ್ದಾರೆಲ್ಲ, ನಾವೆಲ್ಲ ನೋಡ್ಕೊಂಡು ಬೆಳೆದವ್ರು ಏನು ಹಿಂಗೆ ಮಾಡ್ಕೊತ ಇದ್ದಾರೆಲ್ಲ, ಪಟ ನಂಗೆಲ್ಲ ಹೊಡೆದೋಗ್ತಿದ್ದಾವಲ್ಲ ರಿಲೇಷನ್ಶಿಪ್ಪು ಅಂತ. ಅದೇ ಫಸ್ಟ್ ಆಫ್ ಆಲ್ ಅದು ಯಾಕೆ ಕೂತ್ಕೊಂಡು ದಿನ ಪ್ರೊಫೈಲ್ನ ಇವ್ರು ಅವ್ರನ್ನ ಫಾಲೋ ಮಾಡ್ತಿದಾರೋ, ಅವ್ರು ಇವ್ರನ್ನ ಫಾಲೋ ಮಾಡ್ತಿದಾರೋ ಅನ್ನೋ ಥರ ನೋಡ್ತಾರಲ್ಲ, ಅವನಿಗೆ ಫಸ್ಟ್ ಮೆಟ್ಟನ್ನು ಕೊಟ್ಬೇಕು. ಏನು ಹೇಳ್ತೀರ ಇದಕ್ಕೆ? ಒಂಥರ ಫನ್ನಿ ಆಗೋಗ್ಬಿಡ್ದೆ ಗುರು. ಒಂದಾದರೆ ಓಕೆ, ಪದೇ ಟಕ ನಂಗೆ ಗೊತ್ತಾಯ್ತು ಅಂದರೆ ಫನ್ನಾಗೆ ತಗೋಬೇಕು ಇದನ್ನು. ಸ್ವಲ್ಪ ಜನ ಕಮೆಂಟ್ ಸೆಕ್ಷನ್ ಆಗ್ತಾ ಇದ್ದೀರಾ ನೋಡಿದೆ, ಸಾಗರ್ ಅಣ್ಣ ಡೈವರ್ಸ್ ಬಟನ್, ಸಾಗರ್ ಡೈವರ್ಸ್ ಬಟನ್ ಎಲ್ಲ ಲೈಕ್ ಮಾಡಿ. ಸಾಗರ್ ಯಾರು ಡೈವರ್ಸ್ ಈಗ ಮದುವೆನೇ ಆಗಿಲ್ಲ, ಎಲ್ಗೂ ಡೈವರ್ಸ್ ಕೊಡೋಣ, ಆದಮೇಲೆ ನೋಡೋಣ, ಸುಮ್ಮನಿರಿ. ನಂದು ಒಂದು ಬಿಗ್ ಅಪ್ಡೇಟ್ ಈ ಥರ ಕೊಡ್ತೀನಿ, ನಾನು ಹೇಳೋಕ್ಕಾಗಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ನಿಮಗೆ ಏನು ಅನಿಸ್ತಿದೆ ಈ ಟ್ರೆಂಡ್ ಸ್ಟಾರ್ಟ್ ಆಗಿದೆಯಲ್ಲ, ಡಿವೋರ್ಸು ಮತ್ತು ರಿಲೇಷನ್ಶಿಪ್ ಬ್ರೇಕ್ ಡೌನು ಕ್ರಿಕೆಟರ್ಸ್ದು, ಈ ಟ್ರೆಂಡು ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆಯಲ್ಲ, ಕಾಮೆಂಟ್ ಸೆಕ್ಷನ್ ಹಾಕಿ ನಿಮ್ಗೆ ಏನು ಅನಿಸ್ತಿದೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.